ಕೋಳಿ ಇಲ್ಲೇ ಆಡ್ತಾವ ಒಂದಳತಿ. ಅಯ್ಯ ಕೋಳಿ ತತ್ತಿ ಇಲ್ಲೇ ಹಾಕಿತಿ. ಕೋಳಿ ಬೆದರ್ಸೋದ್ ಬೇಡ. ಅವಾಗ ಇಲ್ಲೇ ಅಡ್ಡಾಡ್ಕೊಂತಿದ್ವು ಅಂದ್ರೆ ಈ ರೀತಿ ತತ್ತಿ ಹಾಕ್ತಾವ. ಇವತ್ತು ಒಂದಿನ ಇಲ್ಲಿ ಹಾಕೈತಿ ಅಂದ್ರೆ ನಾಳೆ ಮತ್ತೆ ಇದೇ ಜಾಗದಾಗ ಹಾಕಿದ್ರು ಹಾಕ್ತದ. ಇರ್ಲಿ ಅಲ್ಲಿ ನಮ್ಮ ಬಣವಿ ಸಂದೆ ಐತಲ್ಲ ಅಲ್ಲೇ ಬಂದ್ ಕುಂತ ಹಾಕ್ಲಿ. ಯಾರು ಬೇಡ ಅಂತಾರ ದಿನ ಒಂದೊಂದು ತತ್ತಿ ಸಿಗ್ತಾವ. ಬಕ್ 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 ಬಕ್. ಅಯ್ಯೋ ಹೆಂಡ ಆಡಗಾಕ ಇಲ್ಲಿ ಆಡಕತ್ತಾವ ನೀವು ಹೆಣ ಎತ್ಲಿ. ಇಲ್ಲೇ ಆಡಕತ್ತತಿ. ಅದಕ್ಕ ಅಂತ ನಾನು ಯಾಕಿದೆ ನಿನ್ನೆ ರಾತ್ರಿಯಿಂದ ಮನೆಗೆ ಬಂದಿಲ್ಲ ಅಂತೇಳಿ. ಕೋಳಿ ತತ್ತಿ ಗಿತ್ತಿ ಏನಾರ ಹಾಕಿತ್ತ? ಎಲ್ಲಿ ಕಾಣವಲ್ತಪ್ಪ. ಯಾ ಬಣವಿ ಸಂಧ್ಯಾಗ ಇಡ್ತಾ ಏನ? ಯಾರದ? ಓ ಬರ್ರಿ ನೀಲಮಕ್ಕ. ಸರೋಜಿ ನಮ್ ಕೋಳಿ ಇಲ್ಲ ನಿಮ್ಮ ಹಿತ್ತಲಾಗ ಆಡಕತ್ತಾವಲ್ಲ, ತತ್ತಿ ಗಿತ್ತಿ ಏನಾರ ಹಾಕೈತನ? ಇಲ್ಲಪ್ಪ, ನಿಮ್ ಕೋಳಿ ಇಲ್ಲ ಬಂತತ್ತಿ ಹಾಕ್ತಾವ. ಅಲ್ಲ ನಿಮ್ ಕೋಳಿ ನಿಮ್ಮ ಇದ್ರ ಕಡೆ ಒಡ್ಡಾಗ ತತ್ತಿ ಹಾಕ್ತಾವ. ನಿಮ್ಮ ಕೋಳಿ ಹಿಂಡ ಇಲ್ಲಿ ಯಾಕೆ ಬರ್ತಾವ? ಅದು ಈಗೇನ ಬಂದಿರ್ಬೇಕಿದೆ. ಇಲ್ಲ, ರಾತ್ರಿಯಿಂದ ಬಂದಿಲ್ಲ. ಅದಕ್ಕೆ ಬೆಳಗ್ಗೆ ಹೇಳತ್ಲೆ ತತ್ತಿ ಹಾಕಿರ್ತಿತ್ತು. ಏನು ಕಾಣವಲ್ದವ. ಅದಕ್ಕೆ ಇಲ್ಲೆಲ್ಲಾರು ನಿಮ್ಮ ಹುಲ್ಲಿನ ಬಣಿವಿ ಅತ್ತಾಗಿತ್ತಾಗ ಎಲ್ಲಾರು ಹಾಕಿತಾನ ಅಂತ. ಯಾವ್ದಕ್ಕೂ ಒಂದ್ಸಲ ನೀ ನೋಡ್ಬೇ ಅಮ್ಮ. ಆ ಕಡೆ ಒಂಚೂರು ಹುಡುಕು, ಕಂಡ್ರು ಕಾಣ್ಬೋದು. ಅದ ಅಂತ ನಾನು ನೋಡ್ತಂತಾರಿಯವ. ಸಿಕ್ರೇನ್ ಬೆಂಡ್ಲಾರ್ ಕೊಡ್ತಾರಂತ ಮಾಡಿ ಏನ? ತತ್ತಿ ಅನ್ನೋದು ಏನು ಬಂಗಾರ ಮಾಡ್ದಂಗೆ ಮಾಡಿ ಮುಚ್ಚಿಟ್ಕೋತಾರ. ನಾವು ಕೋಳಿ ಸಾಕಿದ್ರೆ ಇಲ್ಲಿ ಹೋಗದ ಇಲ್ಲಿ. ಗೊತ್ತನ? ಇನ್ನು ಏನು ಕಾಳು ಕಡಿ ಹಾಕಿ ಸಾಕಿದ್ರೆ ಭಾಳ ಇತ್ತವ್ರದ್ದು. ನಾ ನೋಡಿಲ್ಬೇ. ಅಲ್ಲ ನಿನಗನ್ಲಿಲ್ಲ ಕೋಳಿದು ಹಿಂಗೆ ಹೇಳಾತಿದ್ದೆ. ನಿನಗೆ ಯಾಕನ್ಲಿ? ಅದ ನೋಡಿ ಎತ್ತ ಹೋತಂತ ನೋಡಾತಿದ್ದೆ. ಸರಿ ನಾ ಹುಡ್ಕೋತೀನಿ ತಗೋ. ಏನು ಇನ್ನೇಮ್ ಈ ಕಡೆ ಬಂದ್ರೆ ಒಂಚೂರು ಓಡ್ಸ. ಅಂದ್ರೆ ಇಲ್ಲಿ ಬರೋ ರೋಡ ತಪ್ತತಿ. ಮತ್ತೆ ನೀ ಸುಮ್ಮನಿದ್ದಿ ಅಂದ್ರೆ ಹೊಳ ಇಲ್ಲೇ ಬರಾಕ್ ನಿಂದಿರ್ತಾವ. ಹಿಂಗೆ ಮಾಡ್ಬೇ, ಬೇಲಿ ಹಾಕಿ ಕೋಳಿ ಮೇಯಕ್ಕೆ ಬಿಡ್ರಿ. ಆ ಕಡೆ ಹೋಗಕ್ಕೆ ಯಾಕೆ ಬಿಡ್ತೀರಿ ನೀವು? ಹೌದಿಲ್ಲ? ಅಲ್ಲಿ ಹೋದ್ರೆ ಮತ್ತೆ ಅದಕ್ಕೆ ಎಲ್ತೈತಿ ಅಲ್ಲೇ ಕುಂತು ಮರಿ ಹಾಕ್ಬಿಡ್ತಾವು. ಹೌದು ಕರೆನ? ಹಂಗೆ ಹೊಕ್ಕಿದ್ದಿಲ್ಲ. ಅದು ಬಂದ್ರೆ ಇಲ್ಲೇ ಬರೋದು. ಇಲ್ಲ ಅಂದ್ರೆ ನಮ್ಮ ಮನೆ ಕಡೆ ಇರ್ತಿತ್ತು. ಇನ್ನೇನ ಹಾದಿ ತಪ್ಪಿರ್ಬೇಕು ಅದಕ್ಕೆ. ಹಂಗೆ ಆಗಿರ್ಬೇಕು. ಸರಿ ಬಾ ನಡೆ. ಏನಕ್ಕೆ ಕೋಳಿ ಬಂಗಾರ ತತ್ತಿ ಹಾಕ್ತತ್ ನೋಡು. ಎಲ್ಲ ಶಿಕ್ಷಕರೆಲ್ಲ ಮುಚ್ಚಿಟ್ಕೊಳಕ ಇಲ್ಲ ಬರದ್ದ ಮಾತಾಡ್ತಾಳ. ಆದ್ರೂ ಏನ ಅನ್ನ ಸ್ವಸ್ಥ ಬಂದ್ಮೇಲೆ ಒಂಥರ ನಿನ್ಗೆ ಆರಾಮೇ ಅಲ್ಲ. ಭಾರಿ ಆರಾಮ್ ಸಿಕ್ಬಿಟ್ಟತಿ. ಮೈ ಇನ್ನೊಟ್ಟು ದಪ್ಪ ಆಗಿ ಇಲ್ಲೋಡ ಕೊಬ್ಬು ಬೆಳೆಸ್ಕೊಬಿಡ. ಒಂಚೂರು ಅಲ್ಲಿ ಇಲ್ಲಿ ವಾಕಿಂಗ್ ಅದು ಹೋಗು. ಹೌದಪ್ಪ. ಏನು ಸಂಜಾಗತ್ಲೆ ದಿನ ಹೋಗ್ಬೇಕು, ಕೈ ಹೋಗ್ಬೇಕು, ಕಾಲು ಹಿಚ್ಚುತ್ತಾರ ನೋಡಂಗ. ಸುಮ್ಕೊಂದ್ರಿ. ಸ್ವಸ್ಥ ಬಂದಿಂದ ಹಗ್ರಂತ. ಏನು ಹಗ್ರಕತಿ? ಜ್ಯೋತಿ ಏಟಕತ್ತ ತನ್ನ ಕೈಲೆ ಮಾಡಿ ಆಕಿ ಕೆಲ್ಸಕ್ಕೆ ಹೋಗಳ. ಇನ್ನು ಈಕಿ ಏಟ್ ಮಾಡ್ತಾಳ? ಈಕಿನ ಒಂದಿಟ್ಟು ಹಂಗ ಕುಟು ಮಾಡ್ತಿರ್ತಾಳ. ನನಗೆ ನೋಡಕ್ಕಾಗ್ಲದ. ತಲೆ ಕೆಟ್ಟತ್ತಾಗ ಒಂದೊಂದ್ಸಲ ನಾನು ಹೋಗಿ ನಡಕ ಏನಾರ ಮಾಡಿಕೊಟ್ಟು ಬರ್ತೇನೆ. ಒಂದು ಚುಟ್ಟು ಕೆಲಸನ ಗೊತ್ತನ? ಇನ್ನು ಕುಂತಲ್ಲೇ ಏನಾರ ಮಾಡಿ ನನಗೆ ಬರ್ತತಿ ಅನ್ನೋದಾದ್ರೆ ಸುಳ್ಳು. ಅದೆಲ್ಲ ಆಗೋಲ್ತೀಗ ಗೊತ್ತನ? ಏನೋ ಬೇಕಂದ್ರೂ ಎದ್ದೋಗಿ ತಗೊಳ್ಳೋ ಬಾಳೆ ಆಗೈತಿ. ಒಳಗೆ ಏನಾರು ಕೆಲಸ ಮಾಡ್ತಿರ್ತಾಳ. ನಾನು ಮೇಲೆ ಕರೆದೆ ಅಂದ್ರೆ ಆಕಿಗೂ ಸಿಟ್ಟು ಬರ್ತತ್ತಲ್ಲ. ಹಂಗಾಗಿ ನಾನು ಹೋಗೋದು ನೀರು ಚಾ ಏನ ಬೇಕಂದ್ರು ನಾನೇ. ಊಟಕ್ಕೆ ಕುಂತಾಗೂ ಅಷ್ಟಪ್ಪ. ನಾನು ಊಟಕ್ಕೆ ನೀಡಿ ಆಮೇಲೆ ಉಣ್ಬೇಕನ್ನೋದೇ ಇಲ್ಲ ರೀ ಹುಡುಗಿಗೆ. ತಾನೇ ಜೊತೆಗೆ ನನ್ನ ಜೊತೆಗೆ ನನಗೂ ರೊಟ್ಟಿ ಹಚ್ಕೊಟ್ಟು ತಾನು ರೊಟ್ಟಿ ಹಚ್ಕೊಂಡೇ ಬಿಡ್ತಾಳ. ಯಾರು ಈಕಿ? ಎರಡನೇದಕ್ಕೆ ಈಕಿನೇ ಶೋಭಾನ ಹೇಳಿದ್ದು. ಇನ್ನು ಜ್ಯೋತಿ ಬಿಡು, ಅದು ಕೆಲ್ಸಕ್ಕೆ ಹೋಗಿರ್ತೈತಿ. ಬೆಳಗ್ಗೆನ ಊಟ ಅನ್ನಪನ್ನ ಮಾಡಿ ಡಬ್ಬಿ ಕಟ್ಕೊಂಡು ಹೋಗಿರ್ತಾಳ. ಒಂದೊಂದ್ಸಲ ಅಲ್ಲೇ ಕ್ಯಾಂಟೀನ್ ಅಂತ ಅದೇನೋ ಅಲ್ಲೇ ತಿಂತಾಳ. ಆಕಿದ್ ಬೇರೆ ಲೆಕ್ಕ. ಈಕೆ ಆ ಜ್ಯೋತಿ ಇನ್ನೂ ರಾತ್ರಿ ನನಗೆ ಅನ್ನ ನೀಡ ಮಟ್ಟ ನಿಂದಿರ್ತಾಳ ಊಟ. ಈಕೆ ಹಂಗಲ್ಲಪ್ಪ, ನಂಗೆ ರೊಟ್ಟಿ ಹಚ್ಕೊಟ್ಟು ತಾನು ರೊಟ್ಟಿ ಹಚ್ಕೊಂಡು ಕುಂತೇ ಬಿಡ್ತಾಳ. ಆ ಮುಸ್ರಿಗಯ್ಯ ತೊಳ್ಕೊಂಡು ನಂಗೆ ಅನ್ನಕ್ಕೆ ನೀಡಿ ಮತ್ತೆ ಅನ್ನ ನೀಡ್ಕೊಂಡು ಕುಂದಿರ್ತಾಳ. ಒಂದೆರಡು ನಿಮಿಷ ಅತ್ತಿ ಮಾವ ಉಣ್ಲಿ, ಆಮೇಲೆ ಉಣ್ಣನ ಅನ್ನೋದೇ ಇಲ್ಲ. ಹೋಗ್ಲಿ ಬಿಡ್ಲೆ. ಸಣ್ಣರ ಹೊಟ್ಟೆ ಸಿಗ್ತಲ್ಲ, ಹಂಗಾಗಿ ನಾವು ಉಣ್ಣ ಮಾಟ ಕಾಯ್ಕೊಂತ ಕುಂದ್ರಕತ್ತನ. ಅದು ಅಲ್ಲದೆ ನೀನು ಧಾರಾಬೆ ನೋಡ್ಕೊಂತ ಎಲ್ಲಕ್ಕೂ 32 ಬಾರಿ ಅಗದು ತಿಂದು ಜಗದು ನುಂಗು ಮಟ್ಟ ಮುಗಿದೋದ್ ಕತಿ. ಹಂಗಾಗಿ ಅರ್ಧ ನಿನ್ಗೆ ಹಚ್ಕೊಟ್ಟ ಆಕಿನ ಹಚ್ಕೊಂಡ್ ಕುಂದಿರ್ತಾಳ. ಹೋಲ್ ಬಿಡಿ, ಏನಾಗದೈತಿ? ಜೊತೆಗೆ ಉಂಡ್ರಿ ಏನ್ ಕಳ್ಕೊಳ್ಳೋದೈತಿ? ಏನ್ ನಿನ್ ಪಾಲಿಂದ ಆಕಿನ ಉಂಟಾಳ? ಇಲ್ಲ, ಯಾಕೆ ತಲೆ ಕೆಡಿಸ್ಕೊಂತಿ? ನಿಮಗೇನು ಹೇಳ್ರಿ? ನಿಮಗೆ ಊಟಕ್ಕೆ ನಾನು ನೀಡ್ತೇನೆ. ನಿಮಗೆ ಯಾರು ನೀಡಿದ್ದು ಸರಿ ಹೋಗಲ್ಲಲ್ಲ. ಹಾಗಾಗಿ ನಿಮಗೆ ನಾನು ನೀಡಿ ಎಲ್ಲ ಮುಗಿಸಿ ಮಾಡಿ ಆಮೇಲೆ ಊಟ ಮಾಡ್ತೇನೆ. ಅದಕ್ಕೆ ನಿಮಗೆ ಹಂಗೆ ಅನಿಸ್ತತಿ. ನಾನು ನಿನ್ನ ಜೊತೆಗೆ ಉಣ್ಣಾಕತ್ರ ಗೊತ್ತಾಕತಿ ಅವಾಗ. ಪ್ರಕಾಶ, ಯಾಕಪ್ಪ ಇನ್ನೂ ಹೋಗಿಲ್ಲ ಕೆಲ್ಸಕ್ಕೆ? ಅಯ್ಯೋ ದೇವ್ರೆ, ಇವನ್ ಹೆಂಡತಿಗೆ ಬೈದಿದ್ದು ಗೊತ್ತಾತೋ ಏನೋ? ಇವನಿಗೆ ಕೇಳಿಸ್ಕೊಂಡ ಏನೋ? ಹಾಳದ್ ನಾನು ಇವನ್ ಮನ್ಯಾಗ ಅದ ನನ್ನನ್ನು ಮರ್ತೇ ಬಿಟ್ಟೆ. ಇಲ್ಲಪ್ಪ, ಈಗ ಹೋಗ್ತೀನಿ ತಡಿಪ. ಏ ಶೋಭಾ, ಒಳಗೆ ಏನೋ ಕೆಲಸ ಮಾಡಕತ್ತಿರ್ಬೇಕು. ಆಕಿನ ಎದಕ್ಕೆ ಕರೆಯತಿ? ರಾತ್ರಿ ನನ್ನ ಜೋಡಿ ಎಷ್ಟೊತ್ತನ ಜಗಳ ಮಾಡ್ಯಾಳ ಕೇಳಕಿನ್. ಹೌದಾ? ಎದಕ್ ಶೋಭಾ? ಎದಕ್ ಜಗಳ ಮಾಡಿದಿ? ಅಲ್ಲ ಆದ್ರೂ ಗಂಡ ಹೆಂಡತಿ ಜಗಳ ಅದು ನಮ್ಮ ಮುಂದೆ ಎದ್ರ ಸಂಬಂಧ ಜಗಳ? ಅಲ್ಲೋ, ನಿಮ್ ಗಂಡ ಹೆಂಡತಿ ಜಗಳ ನೀವು ಬಗೆಹರಿಸ್ಕೋರಿ. ಅದನ್ನ ನಮ್ಮ ಮುಂದೆ ಹೇಳಿದ್ರೆ ನಾವೇನು ಹೇಳಕತ್ತಪ್ಪ? ನಿಮ್ಮ ಮುಂದೆ ಹೇಳ್ಬೇಕಪ್ಪ ಅಷ್ಟೇ. ಅಲ್ಲ, ನನ್ನ ಜೊತೆ ಜಗಳ ಎದಕ್ಕೆ ಮಾಡ್ಯಾಳ ಗೊತ್ತಾನೆ ಈಕಿಗೆ ನಿನ್ನೆ ಜ್ಯೋತಿ ಹೋಗಿ ಅದು ಏನೋ ಒಂದೆರಡು ಅಂಗಿ, ಒಂದು ಯಾಕೆ 4 ಅಂಗಿ ಏನೋ ತಂದ್ಲು ಅಂತಲ್ಲ. ಅಂಗಿ ಅವು ಏನೋ ಕಣ್ಣಿಗೆ ಹಚ್ಕೊಳ್ಳೋ, ಮೂಗಿಗೆ ಹಚ್ಕೊಳ್ಳೋ, ಮಾರಿಗೆ ಹಚ್ಕೊಳ್ಳೋ ಅಂತೇಳಿ ಅವನ್ನ. ಆಮೇಲೆ ಅವು ಏನೋ ನೇಲ್ ಪಾಲಿಸು, ಆಮೇಲೆ ಅದು ಏನದು ಎಂಥವ ಕಿವಿ ಹಾಕೊಳ್ಳೋ ಥರ ಏನೋ ತೊಗೊಂಡ್ಲಂತೆ. ಏನೋ ಚಪ್ಪಲಿ 1-2-3 ಜೊತೆ ಏನೋ ತೊಗೊಂಡಿದ್ಲಂತೆ. ಅವೆಲ್ಲ ಏನೋ ತೊಗೊಂಬಂದ್ರಂತಲ್ಲ. ಅದನ್ನ ತೊಗೊಂಬಂದ್ರ ಏನು ತರ್ತೇನೆ ಅಂದಾಳ? ತರ್ತೇನೆ ಅಂದಾಳ. ಹಂಗಾರ ಇನ್ನೂ ತಂದಿಲ್ಲ ನೋಡವ. ಇನ್ನೂ ಏನೋ ತರ್ಲಾರ್ದನ ನನ್ನ ಜೋಡಿ ಇಷ್ಟು ಜಗಳ ಮಾಡ್ಯಾಳಿಕೆ.
ಇವತ್ತು ಹೋಗ್ಯಾಳ ತರಾಕ. ಇವತ್ತು ಬರ್ತಾ ಎಲ್ಲ ತನಗೇನ್ ಬೇಕು ಎಲ್ಲ ತಗೊಂಡ್ಬರ್ತೀನಿ ಅಂತ ಹೇಳಾಳ. ಅಲ್ಲ ಆಕಿ ತಗೊಂಡ್ರೆ ಈಗ ಯಾಕೆ ನಿನ್ ಜೋಡಿ ಜಗಳ ಮಾಡ್ಬೇಕ? ಈಕಿಗೂ ಬೇಕಂತೆ, ನನಗೂ ರೊಕ್ಕ ಕೊಡ್ರಿ, ನಾನು ಅಂತವೆಲ್ಲ ತಗೋಬೇಕು, ನನಗೂ ಅಂತವೆಲ್ಲ ಬೇಕು ಅಂತ. ಏನು ಹೇಳ್ತಿ ಇದಕ್ಕೆ ಹೇಳು. ಹೌದನ ಹುಡುಗಿ? ಅಲ್ಲ ನಿನಗೆದಕ್ಕವೆಲ್ಲ? ಯಾಕತ್ತಿಯಾರ ಕೆಲ್ಸಕ್ಕೆ ಹೋಗೋರು ಅಷ್ಟೇ ಅವನ್ನೆಲ್ಲ ಮಾಡ್ಬೇಕನ? ನಾ ಮಾಡ್ಬಾರ್ದನ? ನಾನು ಹಾಕೋತೇನೆ ತರ ತರ ಹಂಗೆಲ್ಲ. ಅಲ್ಲ ಆಕಿಗೇನು ರೊಕ್ಕ ಏನ್ ನನ್ನ ಮಗ ಕೊಟ್ಟಾನಂತ ಮಾಡಿಯ? ದುಡಿತಾಳ, ಏನ್ ಬೇಕಾದನ್ ತಗೊಂತಾಳ. ಅದು ಅಲ್ದೆ 4-5 ಮಂದಿಯಾಗ ಅಡ್ಡಾಡಕಿ 10-6 ಮಂದಿ ಇರೋರು, ಮತ್ತೆ ಅವ್ರಿದ್ರಿಗೆಲ್ಲ ಚಂದಚಾರ ಕಾಣ್ಬೇಕಲ್ಲ, ಹಂಗಾಗಿ ಏನಾರ ಮಾಡ್ತಿದ್ದಾಳ. ಎಲ್ಲ ಮನೆಯಾಗ ಇರಕ್ಕೆ 3 ಹೊತ್ತು ನೀನು. ಅದು ಅಲ್ದೆ ಆಕಿ ನಂಗೇನು ಹೊರಗೆ ಹೊಕ್ಕಳ ನಂಗಿಲ್ಲ ಏನಿಲ್ಲ. ಅದು ಅಲ್ದೆ ಆಕಿನ ದುಡ್ದು ಆಕಿ ತಗೊಂಡಿದ್ದು, ಆಕಿಗೆ ಯಾರು ರೊಕ್ಕ ಕೊಟ್ಟಿಲ್ಲ. ಈಗ ನೀನು ನನ್ನ ಮಗ ಗಂಟು ಬಿದ್ದೇನ? ಮನೆ ಕಂತ್ ಕಟ್ಟುದು ಅದು ಇದು ಸಾಲ ಸಂಧಿ ನಮ್ದು ಭಾಳ ಅದಾವ. ನೀನೀಗ ಅವನ್ನೆಲ್ಲ ತಗೋಬೇಕಂದ್ರೆ ಏನು ಕಡಿಮೆ ರೊಕ್ಕ ಬೇಕಾ? ಹಂಗೊಂದು 4-5 ಸಾವಿರ ರೂಪಾಯಿ ಇಲ್ಲ ಏನೂ ಆಗೋದಿಲ್ಲ. 4-5 ಸಾವಿರ ರೂಪಾಯಿ ರೊಕ್ಕ ನಿನಗೆ ಕೊಟ್ರೆ ಕಂತೆಲ್ಲಿಂದ ಕಟ್ಬೇಕು? ತಿಂಗಳಿಗೆ 30,000 ರೂಪಾಯಿ ಐತಿ ಕಂತು. ಅವ್ನ ಪಗಾರ ಇವ್ ಪಗಾರ ಎಲ್ಲ ಕೂಡಿಸಿ ಸೇರಿಸಿ ಕಟ್ತಾ ಇರೋದು. ಅಲ್ಲ ಅಂತೀರ ಹಂಗಾರೆ ದುಡ್ದೋರು ಅಷ್ಟೇ ಇದು ಮಾಡ್ಬೇಕನ? ನಾನು ಏನಾರ ಕೆಲಸ ಹುಡುಕ್ತೀನಿ, ಸುಮ್ಮನೆ ನಾನು ಏನಾರ ಕೆಲಸ ಮಾಡ್ತೇನೆ ತಗೋರಿ. ನನಗೂ ಕೆಲ್ಸಕ್ಕೆ ಕಳಿಸ್ರಿ. ಹತ್ಕೊಂಡು ಆಕಿನೂ ಕೆಲ್ಸಕ್ಕೆ ಹೋಗಲ್ಲ. ಬೆಳಗ್ಗೆ ಹೇಳತ್ಲೆ ನೀನು ಹೊಂಟು ಬಿಡು, ಇವನು ಹೊಕ್ಕನ ಅವನು ಹೊಕ್ಕನ. ನಾನು ಮನ್ಯಾಗ ಅದನ್ನಲ್ಲ ಇಲ್ಲಿ ಚಾಕ್ರಿ ಮಾಡಕ್ಕೆ ಏನ್ ಬೇಕಾಗಿಲ್ಲ. ಆಕಿ ಜ್ಯೋತಿ ಆಕಿ ಮೊದ್ಲಿರ್ತ ಕಲ್ತಾಳ ಅದನ್ನ, ಹೌದ ನಂಗೆ ಲಾಯರ್ಕಿನ. ಅದನ್ನ ಬಿಡಿಸಿದ್ರೆ ನಮ್ಗೆ ಶೋಭೆ ಅಲ್ಲ. ಆಕಿ ಅದನ್ನ ಮಾಡ್ತಾ ಇದ್ರೆ ಒಂದು ರೀತಿ ಒಳ್ಳೇದು. ಏನು ಹಂಗೆ ಒಮ್ಮೊಮ್ಮೆ ಒಂದೊಂದ್ಸಲ ಮೊನ್ನೆ ನೋಡಿದಿಲ್ಲ, ಅದು ಎಂಥದ ಹೊಲದ ಯಾವಾರ ಬಗೆಹರಿಸಿದ್ದಕ್ಕೆ ನಿಂತ ಕಾಲ ಮ್ಯಾಗ 2 ಲಕ್ಷ ರೂಪಾಯಿ ಬಂದೈತಿ. 2 ಲಕ್ಷ ರೂಪಾಯಿ ಗೊತ್ತನ? ಹಿಂದ್ಕೊಮ್ಮೇನ ನಮ್ಮ ಮದುವೆ ಫಿಕ್ಸ್ ಆದಾಗನ, ಫಿಕ್ಸ್ ಹಾಕಿತ ಮುಂಚೆ ಈ ಮನೆಗೆ 5 ಲಕ್ಷ ರೂಪಾಯಿ ಒಂದೇ ಕೇಸ್ನಾಗ ಬಂದಿತ್ತಂತೆ. ಹಿಂಗೆ ಪಟ 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 ರೊಕ್ಕ ಬರ್ತಿರ್ತಾವ ಆಕಿ ಕೈಗೆ ಅವಾಗವಾಗ. ಇವೆಲ್ಲ ಹೆಂಗೆ ಗೊತ್ತನ? ನಾಳೆ ಕಷ್ಟ ಕಾಲಕ್ಕೆ ಉಪಯೋಗಕ್ಕಾವು. ಈಗ 2 ಲಕ್ಷ ರೂಪಾಯಿ ಬಂದ್ರೆ ಬ್ಯಾಂಕ್ನಾಗ ಇಟ್ಕೊಂಡು ಕುಂತಾಳಕ್ಕೆ. ತನಗೇನು ಬೇಕಂದ್ರೆ ಒಂದು 10,000 ರೂಪಾಯಿ ಖರ್ಚು ಮಾಡಿ ತಗೊಂತಾಳ. ಮತ್ತೀಗ ಆಕಿಗೆ ಹೋಗ್ಬೇಡ ಅಂತಂದ್ರೆ? ಅದು ಅಲ್ಲದೆ ನಮ್ಮ ಸೊಸಿ ಲಾಯರ್ ಅಂದ್ರೆ ಎಷ್ಟು ಮರ್ಯಾದೆ ನಮ್ಗೆ. ನಮ್ಮ ಕುಟುಂಬದಾಗ ಎಷ್ಟು ಮರ್ಯಾದೆ ಗೊತ್ತನ? ಅವು ಇವು ಸಣ್ಣ ಪುಟ್ಟ ಕೇಸ್ ಬರ್ತಾನೆ ಇರ್ತಾವ. ಸುಮ್ಮನೆ ನಿಂಗೆ ಅವೆಲ್ಲ ಗೊತ್ತಾಗೋದಿಲ್ಲ ಏನ? ನೀನು ಈಗ ಎಲ್ಲಿ ಯಾರು ನೀ ಓದಿಲ್ವ? ಈಗ ಯಾವ ನೌಕರಿಗಂತೂ ನಿನ್ನೇನು ಸೇರಿಸ್ಕೊಳ್ಳೋದಿಲ್ಲ. ಎಲ್ಲಿ ಹೋಗಿ ಕೆಲ್ಸಕ್ಕೆ? ಆಕಿ ಕಲ್ತಾಳ, ಯಾವ್ದಾರ ನೌಕರಿ ಕೊಡ್ತಾರ. ನಾ ಕಲ್ತಿಲ್ಲ ಆದ್ರೆ ನಡಿತೈತಿ. ಹಿಂಗೆ ಮಾಡ್ತೇನೆ, ಯಾವ್ದಾರ ಇದು ಯಾವ್ದಾರ ಒಂದು ಅಂಗಡಿ ಪಂಗಡಿ ಕೇಳ್ತೇನೆ, ಇಲ್ಲ ಯಾವ್ದಾರ ಆಫೀಸ್ನಾಗ ಕೇಳ್ತೇನೆ, ಇಲ್ಲ ಏನಾರ ಒಂದು ಕೇಳ್ತೇನೆ. ಏನು ಕೊಡೋದಿಲ್ಲ ಕೆಲಸನ. ಬಟ್ಟೆ ಅಂಗಡಿ ಹೋಗ್ತೇನೆ, ಅಲ್ಲಿಗೇನು ಓದ್ಬೇಕಾಗಿಲ್ಲಲ್ಲ. ಹೇಳ ಊಟಕ್ಕಿಗೆ ಬಟ್ಟೆ ಅಂಗಡಿ ಹೋಗ್ಕಳಂತ ನೋಡು. 8-10 ಸಾವಿರ ಪಗಾರ ಬರೋದಲ್ಲ, ಅಲ್ಲಿ ಹೋಗಿ ಹೈರಾಣಾಗಿ ಬರೋದು. ಇಲ್ಲಿ ಮನ್ಯಾಗ ಕೆಲಸ ಯಾರು ಮಾಡ್ತಾರೆ? ನಾನು ಈ ವಯಸ್ಸಕ್ಕೆಲ್ಲ ಎದ್ದು ಮಾಡ್ಕೊಳಕತ್ತೆ. ಆಕಿ ಜ್ಯೋತಿ ತಂದು ತಿಳಿದಾಟ್ ಮಾಡಿ ಹೋಗ್ತಾಳ. ಏನು ಈಕಿ ಒಂಚೂರು ಮನ್ಯಾಗ ಇಲ್ಲಿ ಸಣ್ಣ ಪುಟ್ಟ ಮಾಡ್ಕೊಂತಾಳ, ರಾತ್ರಿ ಬಂದು ಆಕಿನೂ ಈಕಿ ಜೊತೆಗೆ ಸೇರಿ ಮಾಡ್ಕೊಂತಾರ. ಎಲ್ಲರೂ ಹತ್ಕೊಂಡು ಹೋದ್ರೆ ಮನೆ ಹಾಕವನಪ್ಪ. ಹೇಳು ಒಂಚೂರು ಆಕಿಗೆ ಹಬ್ಬಕ್ಕೆ ಕೊಡ್ಸುವಂತು ಒಮ್ಮೆ ಏನಾರ ಒಂದು ಸೀರೆಗಿರಿ. ಏನು ಈಗ ಏನಿಗಿಲ್ಲ ಬೇಡ ಶೋಭಾ. ಹಂಗದೇನು ಅಂತಾರಲ್ಲ, ಸರಕ್ತಿಗೆ ಸರಿಗೆ ಹಾಕೊಂಡ್ಲಂತೇಳಿ ನರ್ಮನೆ ಕೂರ್ಲಾಕೊಂಡಂತಲೇ ಹಿಂಗೆಲ್ಲ ಮಾಡಬಾರ್ದವ. ಅರ್ಥ ಆತನ? ಹೋಗು. ಅವ ಹಿಂಗೊಂದು ಮಾತು ಹೇಳ್ದೆ, ನಾನು ತಪ್ಪು ತಿಳ್ಕೊಬೇಡ. ನಾ ಹೇಳೇನಂತೂ ಹೇಳ್ಬೇಡ, ಸುಮ್ಮನೆ ಮತ್ತೆ ಜಗಳ ಆದಿತ್ತ. ಜೊತೆಗೆ ಹೇಳು ಆಕಿಗೆ, ಆಕೆ ಕೆಲ್ಸಕ್ಕೆ ಹೊರಗಡ್ಡಾಡಕ್ಕೆ ಅವೆಲ್ಲ ಪ್ಯಾಸನ್ ಗಿಸನ್ ಎಲ್ಲ ಬೇಕಾಗ್ಬೋದು, ಮಾಡಲಿ, ಇಲ್ಲ ಅಂತ ಹೇಳಂಗಿಲ್ಲ. ಆಕಿ ರೊಕ್ಕ ಆಕಿ ಮಾತು. ಆದರೆ ಅವ್ನು ತಂದ ಮೇಲೆ ತುರ್ಮಂದಿಗೆಲ್ಲ ತೋರಿಸಿ ಮಾಡಿ ಇಲ್ಲ ತರ್ತೇನೆ ಅಂತ ಹೇಳಿ ಒಂಥರ ಆಸೆ ಹುಟ್ಟೋ ರೀತಿ ಮಾಡಬೇಡ ಅಂತ ಹೇಳು. ಸುಮ್ಮನೆ ಗಪ್ಚಿಪ್ ತಂದು ಇಟ್ಕೊಂಡ್ಬಿಡ ಅಂತ ಹೇಳು. ಅದನ್ನು ಒಟ್ಟ ಬಾಯೇ ಹೊಡಿಬೇಡ ಅಂತ ಹೇಳು. ಆಯ್ತು ತಗೋರಪ್ಪ, ಸಂಜೆಗೆ ಬರಲಿ. ನಾನು ಅವ್ನೇನು ತೋರ್ಸಕ್ಕೇನು ಬಿಡಲ್ಲ, ಇಲ್ಲ ಹೇಳ್ತೇನೆ. ಹಿಂಗೆ ತೋರ್ಸ್ಕೊಂಡು ಕುಂದ್ರಬೇಡ, ಹಿಂಗೆ ಅಕ್ಕಿಗೂ ಆಸೆ ಆಕತ್ತವ. ಮತ್ತು ಸುಮ್ಮನೆ ನೀ ಏನೋ ದುಡಿತಿ, ಆಕೆಯಲ್ಲಿಂದ ದುಡಿತಾಳನ್ನು ಮಾಡ್ತಾಳ, ಸುಳ್ಳ ನನ್ನ ಮಗ್ಗ ಕಾಡ್ತಾಳ ಅಂತ ಹೇಳ್ತೇನೆ. ಆತ ಏನು ಇಷ್ಟೊಂದು ಕೆಲಸ ಮಾಡವ ಏನು? ಸರಿ, ನಾ ಬರ್ತೀನಿ. ಏನ್ರಿ ಈ ಜ್ಯೋತಿ ಮೊನ್ನೆ 2 ಲಕ್ಷ ರೂಪಾಯಿ ಬಂತು ಅಂದ್ಲು. ಒಂದು ತೀಟರ ಅದನ್ನ 2 ಲಕ್ಷ ರೂಪಾಯಿ ಬಂದಮೇಲೆ ಅದನ್ನ ತಗೋರಿ ಎತ್ತಿಯಾರ ಇಷ್ಟು ಬಂದೈತಿ ಅಂತ ನನ್ನ ಕೈಯಾಗ ಒಂದು ಮಾತು ಕೊಡ್ಲಿಲ್ಲಲ್ರಿ. ನಿನಗೆ ಯಾಕೆ ಕೊಡ್ಬೇಕಲ್ಲಿ? ಯಾಕೆ ದುಡ್ದಿದ್ದು ಹಂಗೆ ಕೊಡ್ತಾರನ ಯಾರ? ಕತಿ ನಿಂದೊಂದು. ನಿಮ್ದೊಂದು ಕತಿ ಅಲ್ಲ, ಕೊಡ್ಬೇಕ್ರಿ. ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ ನೋಡೋಣ. ಮತ್ತು ಅವ್ರವ್ರು ದುಡ್ದಿದ್ದು ಅವ್ರವ್ರು ಇಟ್ಕೊಂಬಿಟ್ರೆ ಮನೆ ಹೆಂಗೆ ನಡೀತಾವ? ಕೊಡ್ಬೇಕಪ್ಪ. ಕತಿ ನಿಮ್ದೊಂದು ತಗ. ತಡಿ ಬರಲಿ, ಇವತ್ತು ಹೇಳ್ತೇನೆ. ಆಧಾರ ತೊಗೊಂಡು ಬಡ ಬಡ ಕಂತು ಕಟ್ ಇಂಟ್ರೆಸ್ಟ್ ಹೆಂಗಿದ್ರು ಎಷ್ಟೆಷ್ಟಕ್ಕತ್ತ ಅಷ್ಟು ಕಟ್ಟಿ ಮುಟ್ಟಿಸ್ಬಿಟ್ರೆ ಹಾಗೆ ಹೋಗ್ಬಿಡ್ತೈತಲ್ಲ. ಹೌದಿಲ್ಲ? ಸುಮ್ಮನೆ ಹಂಗೆ ಇಟ್ಕೊಂಡು ಕುಂತ್ರೆ ಅವು ಗುಡ್ಡದಂಗೆ ಬೆಳಿತಾವೆ. ಹೌದಿಲ್ಲ? ಬಡ್ಡಿ ಕಟ್ಕರೆ ಹೈರಾಣ ಆಗದ ಅಷ್ಟೇ. ತಡಿ ಇವತ್ತು ಬರಲಿ, ಬಂದಿಂದ ಹೇಳ್ತೇನೆ. ಅದು 2 ಲಕ್ಷ ರೂಪಾಯಿ ತಂದು ಕೊಡವ. ಮತ್ತು ಹಿಂಗೆ ಪಟ 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 ದುಡ್ದಂಗು ರೊಕ್ಕ ತಂದು ಕೈಯಾಗ ಕೊಡು. ಕಟ್ಟಿ ಮುಟ್ಟಿಸ್ಬಿಡೋಣ, ಮನೆ ಸಾಲು ಮುಕ್ತಕತಿ ಅಂತ ಹೇಳ್ತೇನೆ. ಏನು ಮಾಡ್ತಿ ಮಾಡ್ಕೋ. ಅಡಕಿ ಸಂತ್ಯಾಗ ಆಡ್ಯಾಳ ಡಂಬೂತಿ, ನೋಡಿ ಬಂದಣ್ಣ ಉಣವಲ್ಲ, ನೋಡಿ ಬಂದಣ್ಣ ಉಣವಲ್ಲ ಡಂಬೂತಿ, ನಾಳೆ ಬಂದಾಡ ನವಿಲಾಟ, ಡಂಬೂತಿ ನಾಳೆ ಬಂದಾಡ ನವಿಲಾಟ, ಜೋ 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 ಲಾಲಿ, ಕರಿಯಂಗಿ ಕಸೂತಿ ತಲೆ ತುಂಬ ಜಾವುಳ, ಕರಿಯಂಗಿ ಕಸೂತಿ ತಲೆ ತುಂಬ ಜಾವುಳ, ಅಂಗಳದಾಗ ನವಿಲಾಟ, ಅಂಗಳದಾಗ ನವಿಲಾಟ, ಅದಕ್ಕಿಂತ ರಂಗಯ್ಯ ನಾಟ ವಿಪರೀತ, ಜೋ
ಹಂಗೆ ನಾನು ತಡಿಮೆ ಕರ್ಕೊಂಡು ಆಡ್ಕೊಂತ ಕುಂತಿದ್ದೆ. ಅತ್ತಿ ನೀ ಮಾಡ್ಕೊಟ್ಟಿಯಲ್ಲ ಕರಿ ಇದು ಏನೇವಾದ ತಗ ಅಂಟಿ ನುಂಡಿ ನಂಗೆ ಭಾರಿ ರುಚಿ ಹತ್ತಿದ್ವು. ಅವನ್ನ ತಿನ್ನತ್ತೆ ನಾನು. ನಮ್ಮವ್ವ ಒಣ ಮಾಡಿದ್ಲು, ಅವು ಸೇರ್ಲಿಲ್ಲ. ಹೆಸರಿಗಷ್ಟ ಬಣ್ಣತನ, ನೋಡಿದ್ರೆ ಗಂಡನ ಮನೆಗೆ ಇದ್ದಂಗೆ ಆಗೈತವ. ಎಲ್ಲ ನೀನೇ ಮಾಡ್ಕೊಂಬಂದು ಕೊಡಾಕತ್ತಿ. ಅಯ್ಯ ಅದಕ್ಕೆ ನಾ ಏನು ಮಾಡಕತ್ತೀನಿ, ಎಲ್ಲ ನೀವು ಮಾಡಕತ್ತೀರಪ್ಪ. ಓ ಮಕ್ಕರವ್ವ ಮಕ್ಕ ಏನು ಬಾಯಿ ಕೇಳಾತಿತ್ತದಿಯಮ್ಮ? ಅದ ಆ ಹಿಂದಿನ ಮನಿ ನೀಲಮ್ಮದಳಲ್ಲ ಆಕಿವು ಕೋಳಿ ಇಲ್ಲೇ ನಮ್ಮ ಹಿತ್ಲ ಕಡೆ ಆಡಕ್ಕೆ ಬಂದಿದ್ವಾ, ಅದನ್ನ ಬೆರೆಸ್ಕೊಂಡು ಹೋಗಕ್ಕೆ ಬಂದಿದ್ಲ. ತತ್ತಿ ಹಾಕ್ಯತಾನ ಇಲ್ಲ ಅಂತ ಕೇಳ್ತಾಳ. ನಾ ಎಲ್ಲಿ ನೋಡಕ್ಕೆ ಹೋಗ್ಲಿ, ಅದು ಎಲ್ಲಿ ತತ್ತಿ ಇಡ್ತತಿ ಬಿಡ್ತತಿ ಅಂತೇಳಿ ಏನು ತತ್ತಿ ಪತ್ತಿ ಇಟ್ಟು ಯಾವ ಕುಡ್ಕೊಂಡು ಹೋದ್ವಾ, ಏನು ಯಾವ್ದಾರ ಕೈಗೆ ಸಿಕ್ತ, ಏನು ಯಾವ ಹುಲ್ಲಿನ ಬಡಿಮ್ಯಾಗ ಇಟ್ಟತ್ತೀವೋ ಕಳ್ಳಿ ಸಂಧ್ಯಾಗ ಇಟ್ಟತ್ತೀವೋ ಯಾರಿಗೆ ಗೊತ್ತು, ಅದನ್ನ ನಂಗೆ ಗೊತ್ತಿಲ್ಲವ ಅಂತ ಹೇಳತ್ತಿದ್ದೆ. ಅವ ನಾನು ನೋಡಿದೆ, ನಾ ಬಚ್ಚಲ್ದಾಗಿಂದ ಹೊರಗೆ ಬರೋ ಹೊತ್ನಾಗ ಹಿತ್ಲಾಗ ನೋಡಿದೆ ನೀ ತಗೊಂಡು ಬಂದಿದ್ದೆ. ಕೊಟ್ಬಿಡ್ಬೇಕು ಬೇಡವ. ಸ್ವಾದಿಗೇಡಿ ನನ್ನ ಮರ್ಯಾದೆ ತೆಗಿಯಕ್ಕೆ 1 ನಂಬರ್ ಐತೆ ನೋಡಿದ್ ಹುಡುಗಿ ತಗ. ಅಲ್ಲ ಅದು ಹೋಗಿ ಹೋಗಿ ಆ ಶಾಂತವನ್ ಮುಂದೆ ಹೇಳಕತ್ತೈತಿ. ಆಕಿ ಬಾಯಿ ಮುಚ್ಕೊಂಡಿರ್ತಾಳ, ಹೋಗಿ ಹೇಳಿದ್ರು ಹೇಳಿದ್ಲ, ಈಗ ಹೇಳಕ್ಕಾಗಲ್ಲ. ಈ ತತ್ತಿ ನೋಡಿದೇನ ಏನೋ 4-5 ರೂಪಾಯಿ ಮೂಳ ಅಲ್ಲ ಬಂದು ನಮ್ಮ ಹಿತ್ತಲಾಗಿಟ್ಟತಿ. ಮತ್ತೆ ಅದಕ್ಕೆ ತೊಗೊಂಡು ಬಂದೆ. ಇರ್ಲಿ ಸುಮ್ಮೀರಿ, ಏನಾಗಲ್ಲ. ಇನ್ನೊಮ್ಮೆ ಕೋಳಿ ಹಿಂಗೆ ಬಿಡಬಾರ್ದು ಅಂತ ಗೊತ್ತಾಕತಿ, ಬೇಕಂತ ಮಾಡಿದ್ನ ಆಕಿಗೆ. ಇಲ್ಲೆಲ್ಲ ಹೇತು ಗಿಡ ಗಂಟಿ ಸಣ್ಣ ಸಣ್ಣ ಸಸಿ ಇರತ್ಲ ಕೆಬರಿ ಕಂಡಬಿಟ್ಟು ರಾಡಿ ಮಾಡೋಕೆ ಹೋಗುತ್ತಾನ. ನಾವನ್ನೆಲ್ಲ ತೆಗೆದು ಸ್ವಚ್ಛ ಮಾಡ್ಕೋಬೇಕು. ಅದಕ್ಕೆ ಈಗ ಇದು ಹಿಂಗೆ ಮಾಡಿನಲ್ಲೇ ಇನ್ನೊಮ್ಮೆ ಕೋಳಿ ತಂದು ಬಿಡೋದಲ್ಲಕ್ಕೆ. ನಿಂಗೆ ಗೊತ್ತಾಗಲ್ಲ, ನೀ ಸುಮ್ಮೀರ. ಅಲ್ಲ ಶಾಂತವ, ಮತ್ತೆ ಅಂದಿ ಆ ಕಮಲವನ್ ಮುಂದೆ ಅನ್ಬೇಡ. ಅಯ್ಯೋ ಅದಕ್ಕೆಮ್ಮ ನನಗೆ ಎದಕ್ಕೆ ಬೇಕು, ನಾನು ಯಾಕೆ ಹೇಳಕ್ಕೆ ಹೋಗ್ಲಿ? ಅಲ್ಲ ಹೇಳಿದ್ರೆ ಒಂಥರ ಮರ್ಯಾದೆ ಗೇಡಲ್ಲನ. ನಾನು ತವ್ರ ಮನೆ ಮರ್ಯಾದೆ ನಾನೇ ತೆಗ್ದಂಗೆ ಆಕತಿ. ನಾನೇನು ಯಾರ ಮುಂದೆ ಏನು ಬಾಯ್ ಬಿಡಕ್ಕೆ ಹೋಗಲ್ಲ, ನೀವು ಹಾಗೆಲ್ಲ ತಿಳ್ಕೊಬೇಡ್ರಿ. ಇಲ್ಲಪ್ಪ ನೀನು ಹೇಳಲ್ಲ, ನಂಗೆ ಗೊತ್ತು, ಅದೇ ಹೇಳಿದೆ ಅಷ್ಟೆ, ನಾ ಏನು ಹೇಳಲ್ಲ. ಮತ್ತೆ ಶಿವಲಿಂಗ ಬಂದೇ ಇಲ್ಲ ಈ ಕಡೆ. ಅವ್ನು ಏನು ತಡ್ಯಕ್ಕೆ ಹೋಗ್ಯಲ್ಲ, ಅಲ್ಲೇ ನಿಮ್ಮ ಮನೆಗೆ ಬಂದು ಉಳ್ಕೊಂಡ್ಬಿಟ್ಟಾನ ಹೆಂಗೆ? ಅವನೇನು ಹೇಳಿರ್ತಾಳಪ್ಪ, ನಮ್ಮ ಮನೆಗೆ ಉಣ್ಬೇಡ ತಿನ್ಬೇಡ, ನಮ್ಮ ಮನೆಗೆ ಇರಬೇಡ ಅಂತ ಹೇಳಿ ಕಳ್ಸಿರ್ತಾಳ. ಅವನು ಎಂತಿ ಮಾತು ಮೀರಲ್ಲ. ಇರಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಚಲೋ ಅನ್ಸುತ್ತೆ ಅಲ್ಲೆಲ್ಲ ಇರಲಿ. ಇಲ್ಲ ಅವ ಬರಾತಿದ್ದಿಲ್ಲ, ನಾನು ಅಂದಿದ್ದೆ. ಮತ್ತೆ ಯಾಕೆ ಅಲ್ಲಿರ್ತೀಯಪ್ಪ, ಒಬ್ಬನ ಕಸ ಹೊಡ್ಕೊಳ್ಳೋದು, ಕಾಲು ಒರೆಸ್ಕೊ, ಅದು ಮಾಡ್ಕೊ ಇದು ಮಾಡ್ಕೊ ಅಂತೇಳಿ ಯಾಕೆ ರಾಡಿ ಚಾವಿ ಹಾಕ್ಕೊಂಡು 1-4 ಜೊತೆ ಅರ್ಬಿ ಇಟ್ಕೊಂಡು ಇಲ್ಲಿಗೆ ಬಾ, ಅಲ್ಲೇನು ಇರಬೇಡ ಅಂತ ಹೇಳಿದೆ. ಹಾಗಾಗಿ ಹ್ಞೂ ಅಂತೇಳಿ ತೊಗೊಂಡು ಬಂತು ಪಾಪ. ಮತ್ತೀಗ ತನಗೊಂದು ಎದ್ದು ಚಾಪ ಎಲ್ಲ ಮಾಡಕ್ಕೆ ಎಲ್ಲ ತಾನೇ ಒದ್ದಾಡ್ಬೇಕು. ಅದ್ರ ಬದಲು ಇಲ್ಲ ನಮ್ಮ ಮನೆಗೆ ಬಂದಿದ್ಬಿಟ್ರೆ ಚಂತ ಇಲ್ಲಲ್ಲ, ಅದ್ರ ಸಂಬಂಧ ಆಕಿಗೆ ಒಂದು 8 ಇರ್ಬೇಕು. ಏನು ಮಾಡ್ಯಾವ ಯಾರಿಗೆ ಗೊತ್ತು, ಹೋಲ್ ಬಿಡವತ್ತಾಗ ಕುಂದ್ರ ಒಂದು ತಟಗ ಚಾ ಮಾಡ್ಕೊಂಬರ್ತೇನೆ. ನನಗೂ ತಲೆ ಇತ್ತಿತ್ತಾಗ ಯಾಕೆ ಭಾಳ ಹೊಡೆ ಹತ್ಬಿಟ್ಟತಿ. ಒಂದು ತಟಗ ಚಾ ಮಾಡ್ಕೊಂಬರ್ತೇನೆ ಕುಡಿಯಾನ. ಅಂದಂಗೆ ನಿನ್ನೆ ಅತ್ಗೆಮ್ಮ ನಿನ್ನೆ ಗಿರ್ಜಾ ಹೇಳತ್ತಿದ್ಲ, ಆಕಿ ಮಗಳದೇನೋ ನೌಕರಿ ಆತಂತಪ್ಪ. 1-1.5 ಲಕ್ಷ ರೂಪಾಯಿ ಪಗಾರ ಅಂತೆ, ಗಂಡಿಗೆ 1.5 ಲಕ್ಷ ರೂಪಾಯಿ ಪಗಾರ ಅಂತ. ಡಾಕ್ಟ್ರು ಈಗ ಈಕಿ ಹೊಟ್ಟಿಲದಾಳಲ್ಲ, ಈಗ 4-5 ಐತಂತೆ. ಅದು ಡಿಲಿವರಿ ಆದಮೇಲೆ ಬರ್ತೇನೆ ಅಂತೇಳಿ ಈಗ ನೀನು ಸದ್ಯಕ್ಕೆ ಸುಟಿ ತೊಗೊಂಡಾಳಂತ. ಈಗ ಆತಿಗೆ ಡಿಲಿವರಿ ಆಗಿ 1-2 ತಿಂಗಳು ಮನೆಗೆ ಇದ್ದಂಗೆ ಮಾಡಿ ಹೊಂಟ್ಲು ಅಂದರೆ ಏನು ಗಂಡಗೆ 1.5 ಲಕ್ಷ, ಎಂತಿಗೆ 1.5 ಲಕ್ಷ ಅಂದ್ರೆ ಕಮ್ಮಿ ಆತಾ? ಏಟು ತಿಂದವು ಏಟು ಬಿಟ್ಟಾವು, ಕಂಡಾಬಟ್ಟಿ ರೊಕ್ಕ ಬಿಡ್ರಿ. 1.5 ಲಕ್ಷ ರೂಪಾಯಿ, 1.5 ಲಕ್ಷ. ತಿಂಗಳಿಗೆ 3 ಲಕ್ಷ ರೂಪಾಯಿ ಆಯ್ತು. ತಿಂಗಳಿಗೆ ಒಂದು 50,000 ರೂಪಾಯ್ದು ಚೈನಿ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ತಿಂದಾರಂದ್ರು ಅರಿಬಿ ಅಂಚಿಟಿಗೆ ತೊಗೊಂಡು. ಅಲ್ಲ ಒಂದು 2-2.5 ಲಕ್ಷ ರೂಪಾಯಿ ಹಿಂದೆ ಕುಳಿತಲ್ಲ. ಆಗಲಿ ಬಿಡು, ಯೋಗಿ ಪಡೆದಿದ್ದು ಯೋಗಿಗವ. ನಮ್ಗೆ ಹಣೆ ಬಾರ, ಅವ್ರ ಹಣೆ ಬಾರ ನಮಗೆ ಎಲ್ಲಿ ಬರ್ತೈತೆ ಹೇಳಿ ನೋಡೋಣ. ಹೌದಿಲ್ಲ? ನಶೀಬ ಎಲ್ಲ ಕೇಳ್ಕೊಂಬಂದಿರ್ಬೇಕು. ಏನು ಈ ಬಿಡಾಡಿ ನನ್ನ ಹೊಟ್ಟೆ ಉರ್ಸಕ್ಕರ್ದ ಹೇಳತ್ತಿರ್ಬೇಕು. ಅದೇ ನನ್ನ ಮಗ ಈ ಪ್ರೀತಿ ಮಾಡಿ ಕೈ ಬಿಟ್ನಲ್ಲ, ನೋಡಿ ನಿನ್ನ ಮಗ ಲಗ್ನ ಆಗಿದ್ರೆ ಇಷ್ಟೆಲ್ಲ ಆರಾಮಿರ್ತಿದ್ದೆ ಅಂತೇಳಿ. ಊರು ಭಾಡೆ ಅವನು ಹಂಗೆ ಮಾಡಿದ. ಮಾಡ್ಕೊಂಡ ಬಂಗಾರದಂಗಕಿನ್ ಮಾಡ್ಕೊಂಡಿದ್ರಕ್ಕಿತ್ತು. ಅದನ್ನು ಬಿಟ್ಕೊಟ್ಟು ಈ ನಾಯಿ ತಂದ. ನೋಡು ಇವ ನನ್ನ ಮಗ ಲವ್ ಮಾಡೋದೇನ ಮಾಡಿದ್ದ. ಸುಮ್ಮನೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಈಗ ನೋಡು ಲಕ್ಷಾಂತರ ರೂಪಾಯಿ ಪಗಾರ ತರ್ತಾಳ. ಹೌದು ಸಾಲದಕ್ಕೆ ಮದುವೆ ಆದ ತಕ್ಷಣ ನಿಂತತಿ. ತಾಯಿತನದ್ದು ತೊಂದ್ರೆ ಇಲ್ಲ, ಪಗಾರದ್ದು ತೊಂದ್ರೆ ಇಲ್ಲ, ಎಲ್ಲ ಕೇಳ್ಕೊಂಬಂದಿರ್ಬೇಕು. ಬಿಡ ಶಾಂತವ, ಏನು ಮಾಡ್ತೀನಿ, ನಮ್ಮ ಹಣೆ ಬರಬರಿ ಇಲ್ಲ. ಕುಂದ್ರವ ಚಾ ಮಾಡ್ಕೊಂಬರ್ತೇನೆ. ಅತ್ತೆ ಈಗ ಈ ಮಾತು ಹೇಳಿದೆಲ್ಲ ಮುಗಿದೋತಿ ಕತಿ. ನಮ್ಮ ಮಾತಿಗೆ ಮಗು ಹುರಿದು ಮುಕ್ಕದೀಗ. ನೆನಪದಾಗ ಒಂದ್ಸಲ ಮೊದಲೇ ಅತ್ತಿಗೆ ಮುನ್ಕೊಂಡು ಜಗಳ ಮಾಡ್ತಾಳ. ಇನ್ನು ಹಿಂಗೆಲ್ಲ ಮಾಡಿದ್ರೆ ಮುಗಿದೋತ್ ಕತಿ. ಇವ ನಾನು ಆ ಉದ್ದೇಶಕ್ಕೆ ಹೇಳಿಲ್ಲ ಬಿಡ. ಇವ ನಾನು ಹಂಗೆ ಹೇಳಿದ್ದೆ, ಏನು ಮಾಡ್ತಾರೆ ಏನಪ್ಪ.